3.5 ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತಿಮ ಘಟ್ಟ ತಲುಪಿದೆ. ಆದಿಯ ಪ್ರೀತಿಯನ್ನು ಒಪ್ಪಿಕೊಂಡಿರುವ ಭಾಗ್ಯಳ ಮುಂದೆ ಪಶ್ಚಾತ್ತಾಪದಿಂದ ತಾಂಡವ್ ಕ್ಷಮೆ ಕೇಳಿದ್ದಾನೆ. ಭಾಗ್ಯ ಯಾರನ್ನು ಆಯ್ಕೆ ಮಾಡುತ್ತಾಳೆ ಮತ್ತು ಧಾರಾವಾಹಿ ಮುಕ್ತಾಯವಾಗಲಿದೆ ಎಂಬ ಕುತೂಹಲ ಈಗ ವೀಕ್ಷಕರಲ್ಲಿ ಮೂಡಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರಂಭಗೊಂಡು 3.5 ವರ್ಷಗಳಾಗುತ್ತಾ ಬಂದಿದೆ. ಅಕ್ಟೋಬರ್ 10, 2022ರಲ್ಲಿ ಈ ಸೀರಿಯಲ್ ಆರಂಭವಾಗಿತ್ತು. ಇದಾಗಲೇ 1000ಕ್ಕೂ ಅಧಿಕ ಎಪಿಸೋಡ್ಗಳನ್ನು ಸೀರಿಯಲ್ ಕಂಡಿದೆ. ಒಂದು ಸೀರಿಯಲ್ 3-4 ವರ್ಷಗಳವರೆಗೆ ನಡೆಯುವುದು ಎಂದರೆ ಸುಲಭದ ಮಾತಲ್ಲ. ಎಷ್ಟೋ ಸೀರಿಯಲ್ಗಳಲ್ಲಿ ಲೀಡ್ ಪಾತ್ರಗಳೇ ಬದಲಾಗುವುದು ಉಂಟು. ಆದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿಗಳು ಇಷ್ಟು ವರ್ಷ ಅವರೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದು ವಿಶೇಷ. ಇದೀಗ ಸೀರಿಯಲ್ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇದಾಗಲೇ ಭಾಗ್ಯ ತನಗೆ ಆದಿಯ ಮೇಲೆ ಇರುವ ಪ್ರೀತಿಯನ್ನು ಹೇಳಿಕೊಂಡಿದ್ದಾಳೆ. ಆದಿ ದೇಶ ಬಿಟ್ಟು ಹೋಗದಂತೆ ತಂದಿದ್ದಾಳೆ. ಗಂಡ ಎಂತವನಾದರೂ ಪರವಾಗಿಲ್ಲ, ಎಷ್ಟೇ ಕಟುಕನಾದರೂ ಓಕೆ, ಅವನ ಜೊತೆಯಲ್ಲಿಯೇ ಸಂಸಾರ ಮಾಡಬೇಕು ಎನ್ನುವ ಅಮ್ಮ ಸುನಂದ ಮಾತನ್ನು ಧಿಕ್ಕರಿಸಿರುವ ಭಾಗ್ಯ ಆದಿಯ ಕಡೆ ಒಲಿದಿದ್ದಾಳೆ. ಆದರೆ ಇದೇ ವೇಳೆ ಟ್ವಿಸ್ಟ್ ಕೂಡ ಎದುರಾಗಿದೆ. ಇನ್ನೇನು ಆದಿ ಮತ್ತು ಭಾಗ್ಯ ಒಂದಾಗಬೇಕು ಎನ್ನುವಷ್ಟರಲ್ಲಿಯೇ ತನ್ನ ತಪ್ಪಿನ ಅರಿವಾಗಿರುವ ತಾಂಡವ್ ಭಾಗ್ಯಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಭಾಗ್ಯ ಮೊದಲಿನಂತೆಯೇ ಅತಿ ಒಳ್ಳೆಯ ಗೃಹಿಣಿಯಾಗಿ ಅಮ್ಮನ ಮಾತಿನಂತೆ ತಾಂಡವ್ನ ಬಳಿ ಹೋಗ್ತಾಳಾ ಅಥವಾ ತನ್ನ ಪಾಲಿಗೆ ದೇವರಾಗಿರೋ ಆದಿಯ ಬಳಿ ಹೋಗ್ತಾಳಾ ಎನ್ನುವ ಕುತೂಹಲ ಬಾಕಿ ಈಗ ಸದ್ಯ ಉಳಿದಿದೆ. ಸದ್ಯದ ಸ್ಥಿತಿ ನೋಡಿದರೆ ಆದಿಯನ್ನ ಆಕೆ ಮದುವೆಯಾಗುತ್ತಾಳೆ. ಶ್ರೇಷ್ಠಗೆ ಬುದ್ಧಿ ಕಲಿಸಿ ತಾಂಡವ್ ಜೊತೆ ಸಂಸಾರ ಮಾಡುವಂತೆ ಮಾಡುತ್ತಾಳೆ ಎಂದೇ ಅನಿಸುತ್ತಿದೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗಿಯುವ ಹಂತದಲ್ಲಿ ಇದೆ ಎನ್ನುವ ಇದೀಗ ವಿಡಿಯೋ ಒಂದು ಶೇರ್ ಆಗಿದೆ. ಮಲ್ಲೇಶ್ ಮೇಕಪ್ ಸ್ಟುಡಿಯೋ ಈ ಒಂದು ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. 1000 ಎಪಿಸೋಡ್ ಆದ ಸಂದರ್ಭದಲ್ಲಿ ಅದರ ಖುಷಿಯಾಗಿ ತೆಗೆದ ವಿಡಿಯೋ ಇದಾಗಿದೆ. ಆದರೆ ಸೀರಿಯಲ್ ಮುಕ್ತಾಯ ಹಂತದಲ್ಲಿ ಇರುವ ರೀತಿಯಲ್ಲಿ ಈ ವಿಡಿಯೋ ಕಾಣಿಸುತ್ತಿದೆ ಎನ್ನಲಾಗಿದೆ. ಆದರೆ ಇದರ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನೂ ಬಂದಿಲ್ಲ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಸೀರಿಯಲ್ನ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.